ಹಸುವಿನ ಕೆಚ್ಚಲು ಕೊಯ್ದಂತಹ ಆರೋಪಿಗಳನ್ನು ಕೇವಲ 50 ರೂಪಾಯಿ ಇಸ್ಕೊಂಡು ದಂಡ ಹಾಕಿ ಬಿಡಬೇಡಿ, ಹೀಗಂತ ಹಿರಿಯ ನಟಿ ಸುಧಾರಾಣಿ ಅವರು ಮನವಿ ಮಾಡಿಕೊಂಡಿದ್ದಾರೆ. ಚಾಮರಾಜಪೇಟೆಯಲ್ಲಿ ಇತ್ತೀಚೆಗೆ 3 ಹಸುಗಳ ಕೆಚ್ಚಲನ್ನು ಕೊಯ್ದಂಥ ಪ್ರಕರಣ ಬೆಳಕಿಗೆ ಬಂದಿತ್ತು. ಅದಾದ ನಂತರ ಒಬ್ಬ ಆರೋಪಿಯನ್ನು ಕೂಡ ಈಗ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಇದಕ್ಕೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಯಿತು. ಒಂದಿಷ್ಟು ಪ್ರಾಣಿ ಪ್ರಿಯರು ಕೂಡ ಇದ್ರ ಬಗ್ಗೆ ಕಾಮೆಂಟ್ಗಳನ್ನು ಮಾಡೋಕ್ಕೆ ಶುರು ಮಾಡಿದ್ರು. ಹಾಗೆ ನಟಿ ಸುಧಾರಾಣಿ ಕೂಡ ತಮ್ಮ ಇನ್ಸ್ಟಾಗ್ರಾಮದಲ್ಲಿ ಸುದೀರ್ಘವಾದಂಥ ಒಂದು ಪತ್ರವನ್ನು ಬರೆದಿದ್ದಾರೆ. ನಾನು ಕೂಡ ಪ್ರಾಣಿ ಪ್ರಿಯೆ. ಸೊ ಆ ಸುದ್ದಿ ನೋಡಿ, ವಿಡಿಯೋ ನೋಡಿ ನನಗೂ ಕೂಡ ಕರಳು ಕಿವುಚಿ ಬಂತು. ಹಾಗಾಗಿ ಒಂದೆರಡು ಮಾತಾಡಲೇಬೇಕು. ಇಂತಹ ಕ್ರೂರಿಗಳನ್ನು ಬಿಡಬೇಡಿ. ಏನೋ ಈ ರೀತಿಯ ತಪ್ಪನ್ನು ಮಾಡಿದವರಿಗೆ ದಂಡ ಕಟ್ಟಿಸ್ಕೊಂಡು ಹಾಗೆ ಬಿಡಕ್ಕೆ ಹೋಗಬೇಡಿ. ಅವರಿಗೆ 50,000 ರೂಪಾಯಿನಾದರೂ ಹೇಗೋ ಸಾಲ ಮಾಡಿ ಕಟ್ಟಿಬಿಡ್ತಾರೆ, ಹೊರಗೆ ಬರ್ತಾರೆ. ಆದರೆ ಅವರಿಗೆ ಪದೇ ಪದೇ ಈ ರೀತಿಯ ಕೃತ್ಯಗಳು ಕಾಡಬೇಕು. ಹಸು ಕಾಮಧೇನು ಅಂತೀವಿ, ಹಸು ಎಲ್ಲರ ತಾಯಿ ಸ್ವರೂಪ. ಅಂತಹ ಹಸುವಿನ ಕೆಚ್ಚಲನ್ನು ಕೊಯ್ದಂತಹ ಕ್ರೂರಿಗೆ ಕಠಿಣ ಶಿಕ್ಷೆ ಆಗಬೇಕು. ಶಾಸಕಾಂಗ ಈ ಬಗ್ಗೆ ಎಚ್ಚೆತ್ಕೋಬೇಕು ಅಂತ ಕೂಡ ನಟಿ ಖಾರವಾಗಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಅಷ್ಟೇ ಅಲ್ಲ, ಈ ಮೂಕ ಪ್ರಾಣಿಗಳಿಗೆ ಹಿಂಸೆ ಕೊಡುವಂತಹ ಏನು ಆರೋಪಿಗಳಿದ್ದಾರೆ ಅವ್ರನ್ನ ಪತ್ತೆ ಹಚ್ಚಿ ಸಾಕಷ್ಟು ಶಿಕ್ಷೆ ಕೊಡುವಂಥ ಕೆಲಸ ಆಗಬೇಕು. ಅದಷ್ಟೇ ಅಲ್ಲ, ಮೂಕ ಪ್ರಾಣಿಗಳಿಗೆ ಒಂದು ಏನು ಈ ರೀತಿಯ ಹಿಂಸೆ ಕೊಡ್ತಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರತ್ಯೇಕವಾದಂಥ ಪ್ರಕರಣಗಳನ್ನು ದಾಖಲಿಸಬೇಕು, ಕಠಿಣ ಶಿಕ್ಷೆ ವಿಧಿಸಬೇಕು ಅಂತ ಕೂಡ ಸುಧಾರಾಣಿಯವರು ಹೇಳಿದ್ದಾರೆ. ಸೊ ಇಂತಹ ಕ್ರೂರಿಗಳಿಗೆ ಜೈಲಲ್ಲಿಟ್ಟರೆ ಏನಾಗುತ್ತೆ, ಅವರು 4 ದಿನ ಇರ್ತಾರೆ, ಹೊರಗೆ ಬರ್ತಾರೆ, ದಂಡ ಕಟ್ತಾರೆ, ಜೈಲಿನ ಊಟ ಸಿಗುತ್ತೆ, ಎಲ್ಲವೂ ಸಿಗುತ್ತೆ. ಆದರೆ ಹೊರಗೆ ಬಂದಮೇಲೆ ಅವರಿಗೆ ಈ ರೀತಿಯ ಪಾಪ ಪ್ರಜ್ಞೆ ಏನೂ ಕಾಡೋದಿಲ್ಲ. ಆದರೆ ಜೈಲಲ್ಲಿಂದ ಇದ್ದು ಕಠಿಣ ಶಿಕ್ಷೆ ಅನುಭವಿಸಿ ಹೊರಗೆ ಬಂದರೂ ಕೂಡ ಅವರು ಎಲ್ಲೂ ಕೂಡ ಈ ರೀತಿಯ ಪ್ರಕರಣ ಆಗಬಾರ್ದು. ಅಂಥದ್ದು ಕ್ರಿಮಿನಲ್ ರೆಕಾರ್ಡ್ ಇದೆ, ಅಂಥದ್ದು ಕ್ರಿಮಿನಲ್ ರೆಕಾರ್ಡ್ ಫೈಲ್ನ ಮಾಡಬೇಕು ಅಂಥೇಳಿ ಅವರು ಗಟ್ಟಿ ಧ್ವನಿಯನ್ನು ಎತ್ತಿದ್ದಾರೆ. ಸೊ ಸುಧಾರಾಣಿಯವರು ಭಾಳಷ್ಟು ಸಲ ಪ್ರಾಣಿ ಬಗ್ಗೆ ಮಾತಾಡ್ತಾರೆ, ಪಕ್ಷಿ ಬಗ್ಗೆ ಮಾತಾಡ್ತಾರೆ. ಅವರು ಕೂಡ ಸದ್ದು ಗದ್ದಲದ ಪ್ರಾಣಿಗಳ ಬಗ್ಗೆ ಒಂದಿಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಯಾರು ಈ ಕೃತ್ಯವನ್ನು ಎಸಗಿದ್ರು ಅಂಥವ್ರನ್ನ ಪತ್ತೆ ಹಚ್ಚಿ ಇನ್ನು ಯಾರ್ಯಾರು ಇದ್ದಾರೆ, ಯಾವುದೇ ಪ್ರಾಣಿ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು, ಅಂಥವರಿಗೆ ಹಿಂಸೆ ಕೊಟ್ಟರೆ ಅವರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತೇಳಿ ಸುಧಾರಾಣಿ ತಮ್ಮ ಇನ್ಸ್ಟಾಗ್ರಾಮದಲ್ಲಿ ಎಚ್ಚರಿಕೆಯ ಮಾತುಗಳನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಪ್ರಾಣಿ ಹಿಂಸೆ ಯಾರು ಮಾಡ್ತಾರೆ ಅವರಿಗೆ ಒಂದು ಕಠಿಣವಾದಂಥ ಕಾನೂನನ್ನು ಮಾಡಬೇಕು. ಮುಂದೆ ಯಾವತ್ತೂ ಕೂಡ ಆ ಕಾನೂನಿನಿಂದ ತಪ್ಪಿಸ್ಕೊಳ್ಳೋಕ್ಕಾಗಬಾರ್ದು. ಅಂಥದ್ದೊಂದು ಕಾನೂನನ್ನು ಮಾಡಿದ್ರೆ ಸೊ ಬಹುಶಃ ಪ್ರಾಣಿಗಳಿಗೆ ಈ ರೀತಿಯ ಹಿಂಸೆ ಕೊಡೋದಿಲ್ಲ ಅನ್ನೋ ಅರ್ಥದಲ್ಲಿ ಅವರು ಸುದೀರ್ಘವಾದಂಥ ಒಂದು ಪತ್ರವನ್ನು ಬರೆದಿದ್ದಾರೆ, ಒತ್ತಾಯವನ್ನು ಮಾಡಿದ್ದಾರೆ. ಅದೇನೇ ಇದ್ದರೂ ಭಾಳಷ್ಟು ಜನ ಈ ಕೃತ್ಯವನ್ನು ಖಂಡಿಸ್ತಾ ಇದ್ದಾರೆ. ಖಂಡಿತವಾಗಿಯೂ ಇದು ಖಂಡಿಸಬೇಕಾದಂಥ ವಿಷಯ. ಯಾಕಂದರೆ ಯಾರೋ ತಪ್ಪು ಮಾಡಿದರೆ ಅದನ್ನು ಸಣ್ಣ ಪುಟ್ಟ ತಪ್ಪು ಅಂತಲ್ಲಿ ಅದನ್ನು ಮನ್ನಿಸ್ಬೋದು. ಆದರೆ ಬಾಯಿ ಇಲ್ಲದಂಥ ಮೂಕ ಪ್ರಾಣಿಗಳಿಗೆ ಅದರ ಮೇಲೆ ಈ ರೀತಿಯ ಕ್ರೂರತನವನ್ನು ವ್ಯಕ್ತಪಡಿಸುವಂಥ ಮನಸ್ಥಿತಿಗಳಿಗೆ ಏನು ಮಾಡಬೇಕು, ಅಂಥವ್ರನ್ನ ಬಡಿಬೇಕು ಅನ್ನೋ ದಾಟಿಯಲ್ಲೂ ಕೂಡ ಹೇಳಿದರು. ಹಿಂದೆ ಪ್ರೇಮ್ ಕೂಡ ತುಂಬ ಖಾರವಾಗಿ ಈ ಪ್ರಕರಣಕ್ಕೆ ಸಂಬಂಧಂಗೆ ಮಾತಾಡಿದರು. ಈ ಕೃತ್ಯಕ್ಕೆ ಕಾರಣವಾದಂಥವನ್ನ ಶಿಕ್ಷೆ ಕೊಡಬೇಡಿ, ಅವನು ಎಲ್ಲಿ ಸಿಗ್ತಾನೋ ಅಲ್ಲಿ ಹೊಡೆದು ಬಿಡಿ ಅನ್ನೋ ಅರ್ಥದಲ್ಲೂ ಕೂಡ ಅವರು ಮಾತಾಡಿದರು. ಅಂದರೆ ಅವರು ಕೂಡ ಗ್ರಾಮೀಣ ಪ್ರದೇಶದಿಂದ ಬಂದವರು, ಪ್ರಾಣಿಗಳ ಜೊತೆ ಒಡನಾಟವನ್ನು ಬೆಳೆಸ್ಕೊಂಡವರು, ಹಸುಗಳನ್ನು ಮೇಯಿಸ್ಕೊಂಡು ಹೋದಂಥವ್ರು, ಹಸುಗಳ ಬಗ್ಗೆ ಹೆಚ್ಚಾದಂಥ ಪ್ರೀತಿಯನ್ನು ಇಟ್ಕೊಂಡಂಥವ್ರು. ಪ್ರೇಮ್ ಈ ಬಗ್ಗೆ ಕೂಡ ಪ್ರತಿಕ್ರಿಯಿಸಿ ತುಂಬ ನೋವಿನಲ್ಲೇ ಮಾತಾಡಿದರು. ಒಬ್ಬೊಬ್ಬರೇ ಈ ರೀತಿಯ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಒಂದಿಷ್ಟು ಏನು ಪ್ರಾಣಿ ದಯಾ ಸಂಘ ಇದೆ, ಅವರು ಕೂಡ ಈ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟ ನಡೆಸಬೇಕು, ಇಂತಹ ಕೃತ್ಯಕ್ಕೆ ಕಾರಣ ಆದವರನ್ನು ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಅಂತೇಳಿ ಧ್ವನಿ ಎತ್ತಬೇಕು ಅಂತ ಒಂದಿಷ್ಟು ಸೆಲೆಬ್ರಿಟೀಸ್ಗಳು ಈಗ ಧ್ವನಿ ಎತ್ತುತ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಸೆಲೆಬ್ರಿಟಿಗಳು ತಮ್ಮದೇ ಆದ ಕಾಮೆಂಟ್ ಮಾಡುವ ಮೂಲಕ ಕೃತ್ಯವನ್ನು ಖಂಡಿಸ್ತಾ ಇದ್ದಾರೆ.